ನಾವು ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೂ ನಾನು ತಂದಿದ್ದೀನಿ. ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ, ಮೊನ್ನೆ ಅಕಾಲಿಕ ಮಳೆಯಿಂದ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಎಕರೆ ಭತ್ತ, ಅಡಿಕೆ ಮತ್ತು ತೋಟಗಾರಿಕೆ ಸಿರಿಕಲ್ಚರ್ ಬೆಳೆಯೆಲ್ಲ ಹಾಳಾಗಿತ್ತು. ನೀವು 8 ದಿನದೊಳಗೆ ಪರಿಹಾರ ಕೊಡಲಿಲ್ಲ ಅಂದರೆ 8 ದಿನದಾಗ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಸರ್ಕಾರದ ಪುಣ್ಯಾರಾಧನೆ ಮಾಡ್ತೇವೆ, ತಿಥಿ ಮಾಡ್ತೇವೆ. ಯಾಕಂದ್ರೆ ಕಷ್ಟ ಸುಖ ಕೇಳಲಾರ್ದ್ರೆ ಸತ್ತಿರ್ತಾರೆ ಅಂತ ತಿಳ್ಕೊಂತೀವಿ ಅಂತ ಹೇಳಿ ನಾವು ಪುಣ್ಯಾರಾಧನೆ ಮಾಡ್ತೀವಿ ಸರ್ಕಾರದ್ದು ಅಂತ ನಾವೆಲ್ಲ ಅನೌನ್ಸ್ ಮಾಡಿದ್ವಿ. ಆ ದೆಸೆಯಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲ ಕಡೆ ತಾಲೂಕಿನಾದ್ಯಂತ ಹೋಗಿ ಸರ್ವೆ ಮಾಡಿ ನಾವು 30-31ನೇ ತಾರೀಕು ಒಳಗಾಗಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಪರಿಹಾರ ಪಡೆಯುವ ದೆಸೆಯಲ್ಲಿ ಈಗ ತಲೆ 7ನೇ ತಾರೀಕು ತಾಲೂಕಿನಾದ್ಯಂತ ಒಬ್ಬ ರೈತರಿಗೂ ₹1 ಹಣ ಇವತ್ತಿಗೆ ಸಂದಾಯ ಆಗಿಲ್ಲ. ಅದು ಆಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಮುಂದೆ ಸರ್ಕಾರಕ್ಕೆ ಎಚ್ಚರಗೊಳಿಸ್ಬೇಕಲ್ಲ. ಅವ್ರು ಮೋಸ್ಟ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಗೊಂದಲದಲ್ಲಿದ್ದರು, ಯಾವ ಗೊಂದಲದಲ್ಲಿದ್ದರೂ ನಮಗೆ ಐಡಿಯಾ ಇಲ್ಲ. ಸೊ ಈಗ ಸರ್ಕಾರನೂ ಸ್ಥಿರ ಆಗಿದೆ, ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ, ಎಲ್ಲ ಆಗಿದೆ. ರೈತ ಸಂಕಷ್ಟದಲ್ಲಿದೆ. ಮೊನ್ನೆ ಆ ಭಾಗದಲ್ಲಿ ಏನು ಅಕಾಲಿಕ ಮಳೆ ಆಗಿದೆ, ಆ ಭಾಗದಲ್ಲಿ ನೀವು ರೈತರ ಭತ್ತ ಇಳುವರಿ ಎಷ್ಟು ಬಂದವ ಅಂತ ಕೇಳ್ರಿ. 10, 2, 8 ಈ ಥರ ಇಷ್ಟು ಚೀಲ ಭತ್ತ ಬಂದ್ರೆ ರೈತರು ಬದುಕೋದು ಹೆಂಗೆ? ರೈತರ ಜೀವನ ಹೆಂಗೆ? ನೀವು 30ನೇ ತಾರೀಕು ಒಳಗಾಗಿ ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ವಿ. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಮತ್ತು ನೀವು ಮಾಡಬೇಕಲ್ಲ. ಪರಿಹಾರ ಎಷ್ಟು ಜನಕ್ಕೆ ಕೊಟ್ಟು ಹೋಗಲಿ, ಪರಿಹಾರ ಕೊಡೋದು ಮತ್ತೊಂದು ಕಡೆಗೆ ಇರಲಿ. ನೀವು ಟೋಟಲ್ ಅನಾಲಿಸಿಸ್ ಏನು ಮಾಡಿರಿ ಅದನ್ನಾರ ಹೇಳಬೇಕಲ್ಲ. ಎಷ್ಟು ಪಾರ್ಷಿಯಲ್ ಡ್ಯಾಮೇಜ್ ಆಗಿದೆ, ಎಷ್ಟು ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ಎಷ್ಟು ಎಕರೆ ಪೂರ ಹಾಳಾಗಿದೆ, ಎಷ್ಟು ಎಕರೆ ಪಾರ್ಷಿಯಲಿ ಆಗಿದೆ, ಎಷ್ಟು ತೋಟಗಾರಿಕೆ ಬೆಳೆಗಳು ಹಾಳಾಗಿದ್ದಾವೆ, ಎಷ್ಟು ಸಿರಿಕಲ್ಚರ್ ಬೆಳೆ ಹಾಳಾಗಿದೆ ಅನ್ನೋದನ್ನು ಹೇಳಬೇಕು ಸರ್ಕಾರ, ಅಥವಾ ಜಿಲ್ಲಾಧಿಕಾರಿಗಳ ಹೇಳಬೇಕು, ಅಥವಾ ಶಾಸಕರೇ ಹೇಳಬೇಕು. ಅವ್ರು ಯಾರೂ ಆ ದೆಸೆಯಲ್ಲಿ ಹೇಳೋ ಪ್ರಯತ್ನಗಳನ್ನು ಮಾಡ್ತಾಯಿಲ್ಲ. ಸೊ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ, ಈ ಕೂಡಲೇ ಪರಿಹಾರ ಕೊಡೋ ದೆಸೆಯಲ್ಲಿ ಫಸ್ಟು ಎಷ್ಟು ಹಾಳಾಗಿದೆ ಅನ್ನೋದನ್ನು ಡಿಕ್ಲೇರ್ ಮಾಡಿ. 2ನೇದು ಇಮಿಡಿಯೇಟಾಗಿ ನೀವು ಪರಿಹಾರ ಘೋಷಣೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ರೈತರು ನಾವೇನು ಅವಾಗ ಆಗ್ರಹ ಮಾಡಿದ್ವಿ, 1 ಎಕರೆ ಭತ್ತಕ್ಕೆ 40,000, ಅಡಿಕೆಗೆ 1 ಲಕ್ಷ, ಸಿರಿಕಲ್ಚರ್ಗೆ 80,000 ಈ ಥರ ಪರಿಹಾರ ನೀವು ಕೊಡ್ರಿ ಅಂತ ನಾವು ಕೇಳಿದ್ವಿ. ಅದೇ ಥರ ನೀವು ಪರಿಹಾರಗಳನ್ನು ಕೊಡ್ರಿ ಅಂತ ಮತ್ತೊಮ್ಮೆ ನಿಮ್ಗೆ ಆಗ್ರಹ ಮಾಡ್ತಾಯಿದ್ದೇವೆ. ಸರ್ಕಾರ ಬದಲಾಗಿದೆ, ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಎಲ್ಲ ಆಗಿ ಹೋಗಿದೆ. ಎಲ್ಲ ಆದ ಗಳಿಗೆಯಲ್ಲೂ ನೀವು ರೈತರಿಗೆ ಪರಿಹಾರ ಕೊಡಲಿಲ್ಲ ಅಂದರೆ ಏನು ಅರ್ಥ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಈಗ ಬಿತ್ತನೆ ಹಂಗಾಮು ಇದೆ. ಬಿತ್ತನೆ ಹಂಗಾಮು ಇರೋದ್ರಿಂದ ನಾವೆಲ್ಲ ರೈತರು ಸ್ಟ್ರೈಕ್ ಮಾಡೋಕ್ಕೆ ಹೋದ್ರೆ ಮೊದಲ ಪೀಕ್ ಹಾಳಾಗ್ಯವ ನಮ್ಮ. ಮತ್ತು ಈಗ ಬಿತ್ತೋದನ್ನು ಕೆಡಿಸ್ಕೊಂಡು ಮತ್ತೊಂದಿಷ್ಟು ಲಾಸಿಗೆ ಬರ್ತದೆ. ಆ ತೊಂದರೆ ನಮ್ಮ ರೈತರಿಗೆ ಆಗಬಾರ್ದು ಅನ್ನೋ ದೆಸೆಯಲ್ಲಿ ಮುಂದಿನ ದಿನಮಾನದಲ್ಲಿ ಇದೇ ಸ್ಥಳದಲ್ಲಿನೇ ತಾಲೂಕಿನಾದ್ಯಂತ ಎಲ್ಲ ರೈತರನ್ನ ಕರೆಸಿ ನಮ್ಮ ಹೋರಾಟದ ರೂಪುರೇಷೆ ಹೆಂಗಿರಬೇಕು, ನಮ್ಮ ಪರಿಹಾರ ಪಡೆಯೋಕೆ ನಾವೆಲ್ಲ ಹೋರಾಟಗಳನ್ನು ಯಾವ ಆ್ಯಂಗಲ್ನಲ್ಲಿ ಮಾಡ್ಬೇಕು ಅನ್ನೋದನ್ನು ನಾವೆಲ್ಲ ನಿರ್ಧಾರ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.